ಪ್ರಸಾದವನ್ನು ಸ್ವೀಕಾರ ಮಾಡಿದೆ. ಇವರೆಲ್ಲರೂ ಕೂಡ ಮಂಜುನಾಥ ಸ್ವಾಮಿ ದರ್ಶನವನ್ನ ಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಬಸವನಗುಡಿ, ಜಯನಗರ, ಯೂಟ್ಯೂಬ್ ಮತ್ತು ಅಕ್ಷತಾ ರೆಡ್ಡಿಯವರು, ಗೋವಿಂದನಗರದ ಉಮೇಶ್ ಶೆಟ್ಟರು, ಸೋಮಶೇಖರ್ ಅವರು, ರವೀಂದ್ರ ಅವರು ಎಲ್ಲರೂ ಕೂಡ ಇವತ್ತು ಅನೇಕ ಕಾರ್ಯಕ್ರಮಗಳು ಬಂದಿದ್ದೀರಾ. ಧನರಾಜ್ ಅವರು, ರವೀಂದ್ರ ಎಲ್ಲ ಕೂಡ ತಾವೆಲ್ಲ ಕೂಡ ಬಂದಿದ್ದೀರಾ. ದೇವರ ಮುಂದೆ ಶಾಸಕರು ಯಾರೆಲ್ಲ ಮಂಜುನಾಥ ಸ್ವಾಮಿಯ ಭಕ್ತರು ಅಷ್ಟೇ. ಇವತ್ತು ನಾವೆಲ್ಲರೂ ಕೂಡ ಧರ್ಮೋತ್ಸವ ಯಾತ್ರೆಯನ್ನ ಧರ್ಮ ಯುದ್ಧಕ್ಕಾಗಿ ಮಾಡಿದ್ದೀವಿ. ಉದ್ದೇಶ ಅಷ್ಟೇ. ಇವತ್ತು ಕಳೆದ 1 ತಿಂಗಳಿಂದ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಅನೇಕ ಜನ ಅವಹೇಳನ ಮಾಡಲು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಅವಮಾನ ಮಾಡುವಂತ ಕೆಲಸವನ್ನ ನಾವೆಲ್ಲರೂ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಯಾರ್ಯಾರು ಧರ್ಮಸ್ಥಳ ಭಕ್ತರಿಗೆ ನೋವಾಗಿದೆ ಎಲ್ಲರೂ ಬೀದಿಗಳು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಯಾರೋ ಕೆಲವು ಜನ ಮಾಡುವ ತಪ್ಪಿಗೆ ಇವತ್ತು ಮಂಜುನಾಥ ಸ್ವಾಮಿ ನಿಜವಾಗ್ಲೂ ಮಂಜುನಾಥ ಸ್ವಾಮಿ ಯಾರ್ಯಾರಿಗೆ ಅಣ್ಣಪ್ಪ ಯಾರ್ಯಾರಿಗೆ ಶಿಕ್ಷೆ ಕೊಡ್ಬೇಕು ನಿರಂತರವಾಗಿ ಕೊಡ್ತಾ ಇದ್ದಾರೆ. ಎಲ್ಲ ಅವ್ರ ಮುಖವಾಡಗಳು ಕಲಿಸಿ ಬೀಳ್ತಾರೆ. ಅದಕ್ಕೆ ಧರ್ಮಸ್ಥಳ ಸಾಕ್ಷಿ, ಅಣ್ಣಪ್ಪ ಸಾಕ್ಷಿ, ಇವರು ಕಾವಲು ಸಾಕ್ಷಿಯಾಗಿದ್ದಾರೆ. ಬರುವ ಮುಂದಿನ ವಾರ ಇನ್ನೊಂದು ಕರೆಯನ್ನ ಕೊಡ್ತಾ ಇದ್ವಿ. ನಮ್ಮ ರಾಜ್ಯ ನಾಯಕರು ವಿಜೇಂದ್ರ ಅವರಾಗಿರ್ಬೋದು, ಅಶೋಕ್ ಮರಾಠಿರ್ಬೋದು, ಎಲ್ಲ ಪಕ್ಷರು ಕೂಡ ನನ್ನ ಯಾರೋ ಕಾಂಗ್ರೆಸ್ ಎಂ.ಎಲ್.ಎ ಬಂದಿದ್ರು, ಜೆಡಿಎಸ್ ಎಂ.ಎಲ್.ಎ ಬಂದಿದ್ದಾರೆ. ಎಲ್ಲರೂ ಕೂಡ ನಾವು ಮನೆಗೆ ನಾವು ಇದರ ಎಲ್ಲ ಧರ್ಮಕ್ಕೆ ಧಕ್ಕೆ ಆದಾಗ, ಅಪಮಾನ ಆದಾಗ, ಸನಾತನ ಧರ್ಮಕ್ಕೆ ಅವಮಾನ ಆದಾಗ ನಾವೆಲ್ಲರೂ ಕೂಡ ಎದ್ದು ನಿಂತು ಮನೆಯಿಂದ ಮನೆಗೆ ಮಂಜುನಾಥಕ್ಕೆ ಬರ್ಬೇಕು. ನಾವು ಮಾತನಾಡುವ ಮಂಜುನಾಥರಿಗೆ ಅವಮಾನ ಆಗಿದೆ, ನಮಗೆ ಅವಮಾನ, ನಮ್ಮ ತಂದೆ ತಾಯಿಗೆ ಅವಮಾನ. ನಮಗೆ ಒಂದು ಯಾರಿಲ್ಲ, ಮನೆಯೇ ಇಲ್ಲ, ಕ್ಷಣಿಕ ಆಗಲ್ಲ. ನಮ್ಮ ನಿಜವಾದ ತಂದೆ ತಾಯಿ, ನಿಜವಾದ ಬಂಧುಗಳು ತಂದವರು ಮಂಜುನಾಥ ಸ್ವಾಮಿಗೆ ಮಾತ್ರ ನಮಗೆ ಅವಮಾನ. ಆ ವಿಷಯಗಳು ಬಂದರೆ ನಿಜವಾದ ಕೂಡ ಬಹಳ ಸಂತೋಷ ಆಗಿದೆ ನನಗೆ. ನಮ್ಮ ವಿ ಸುಬ್ರಹ್ಮಣ್ಯ ಬಸವಗುಡಿ ಶಾಸಕರು ಇವತ್ತು ನಿಜವಾಗ್ಲೂ ಕೂಡ ನಾವೆಲ್ಲ ಬಂದು ಪವಿತ್ರರಾಗಿದ್ದೀವಿ. ನಿಮ್ಗೆಲ್ಲ ಒಳ್ಳೇದಾಗಲಿ. ಇದಾದ್ಮೇಲೆ ಗುರುಗಳು ಮಾತಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ನಾವು ಪ್ರಯಾಣವನ್ನ ಸುಖಕರವಾಗಿ ಹೋಗ್ಬೇಕು. ಬಹಳ ಫಾಸ್ಟ್ ಬಂದು ಏನಾಗಿದೆ ಅಂತ ನೋಡಿದ್ದೀರಾ. ನಿಧಾನವಾಗಿ ಸಲಹೆಯನ್ನ ಮಾಡಿ ಮನೆಗೆ ಸೇರ್ಕೊಳ್ಳೋ ಕೆಲಸವನ್ನ ಮಾಡಲ್ಲ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.